ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮಗಳಿಗೆಲ್ಲ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರೋಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ನಿಮ್ಮ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಬಗ್ಗೆ ಒಂದು ಬಿಗ್ ಚೇಂಜಸ್ ಆಗಿದೆ. ಸೊ ಮತ್ತು ಒಂದು ಕಂಪ್ಲೀಟ್ ಈ ಒಂದು ಪೋಸ್ಟ್ಪೋನ್ ಬಗ್ಗೆ ಒಂದು ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಆಗಿರುತ್ತೆ. ಸೊ ಏನು ಅನ್ನೋಕ್ಕಂಥದ್ದು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಏನು ಅಂತಂದರೆ, ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ನಿಮ್ಮ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂದ್ಬಿಟ್ಟು. ನಿಜ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದು ಕೂಡ ಸತ್ಯ. ಬೇಕಿದ್ದರೆ ನೀವು ನಿಮ್ಮ ಒಂದು ಕಾಲೇಜಿನ ಪ್ರಿನ್ಸಿಪಲ್ಗೆ ಮತ್ತು ನಿಮ್ಮ ಡಿಪಾರ್ಟ್ಮೆಂಟಿನ HOD ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸರ್ಕ್ಯುಲರ್ 1672 ಏನಿದೆ ಅದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಸರ್ಕ್ಯುಲರ್ ಬಂದಿದೆ. ಸೊ ನೀವು ಎಲ್ಲದರಲ್ಲೂ ಕೂಡ ನೀವು ನೋಡ್ಬೋದು. ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಮತ್ತು HOD ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸರ್ಕ್ಯುಲರ್ ಟೋಟಲ್ 2 ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. ಆ 2 ಸರ್ಕ್ಯುಲರಲ್ಲಿ ಸರ್ಕ್ಯುಲರ್ 1 ಏನಿದೆ ಅಂತಂದರೆ 1672 ಇದು ನಿಮ್ಮ ಒಂದು ಥಿಯರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಬಟ್ 13 ಇರೋಕ್ಕಂಥದ್ದು, ಅದೇ 13ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಅದಾದ ನಂತರ ಥಿಯರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಆ ಒಂದು 1672 ಸರ್ಕ್ಯುಲರಲ್ಲಿ ಇತ್ತು. ಥಿಯರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಏನು ಮಾಡಿದ್ರು ಅಂತಂದರೆ, ಮತ್ತೆ ಅದನ್ನು ಚೇಂಜಸ್ ಮಾಡಿಬಿಟ್ಟು 1673 ಅನ್ನೋಕ್ಕಂಥ ಮತ್ತೆ ಒಂದು ನ್ಯೂ ಸರ್ಕ್ಯುಲರ್ ಬಿಟ್ಬಿಟ್ಟು ಆ ಒಂದು ಸರ್ಕ್ಯುಲರಲ್ಲಿ ಏನು ಮಾಡಿದ್ರು ಅಂತಂತಂದರೆ, ನಿಮ್ಮ ಒಂದು ಏನು ಪ್ರಾಕ್ಟಿಕಲ್ ಎಕ್ಸಾಮ್ 13ಇಂದ ಅಂದರೆ 13ನೇ ತಾರೀಕಿನಿಂದ 27ನೇ ತಾರೀಕು ಅಂತ ಹೇಳಿದರು. ಸೊ ಅದು ಏನೂ ಚೇಂಜಸ್ ಬೇಡ, ಓಲ್ಡ್ ಟೈಮ್ ಟೇಬಲ್ ಏನಿದೆ ಅದನ್ನೇ ನಾವು ಫಾಲೋ ಮಾಡೋಣ. ಸೊ ಈ ಒಂದು ಪೋಸ್ಟ್ಪೋನ್ ಮಾಡಿರೋಕ್ಕಂಥದ್ದು ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂದ್ಬಿಟ್ಟು ಮತ್ತೊಂದು ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ, ಅದು 1673. ಸೊ ಇವಾಗ ಕಂಪ್ಲೀಟಾಗಿ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನ್ ಏನು ಅಂತಂತಂದರೆ, ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಒಂದು ಎಕ್ಸಾಮ್ ಏನಿದೆ ಇವಾಗ ಸದ್ಯಕ್ಕೆ ಓಲ್ಡ್ ಶೆಡ್ಯೂಲ್ ಪ್ರಕಾರನೇ ನಡೆಯುತ್ತೆ. ಅಂದರೆ 13ನೇ ತಾರೀಕಿನಿಂದ ವೆಡ್ನೆಸ್ಡೇಯಿಂದನೇ ನಿಮ್ಮ ಒಂದು ಎಕ್ಸಾಮ್ಸ್ ನಡೆಯುತ್ತೆ ಥರ್ಡ್ ಸೆಮ್ದು. ಬಟ್ ಈಗ ಆಗಿರೋ ಒಂದು ಚೇಂಜಸ್ ಏನು, ಒಂದು ಅಪ್ಡೇಟ್ ಏನು ಅಂತಂದರೆ, ನಿಮ್ಮ ಒಂದು ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋಕ್ಕಂಥ ಒಂದು ಏನು ಕರ್ನಾಟಕದ ಚೇರ್ಮನ್ ಇದ್ದಾರೆ, ಆ ಒಂದು ಕಮಿಟಿಯ ಚೇರ್ಮನ್ ಇದ್ದಾರೆ, ಅವರು ಒಂದು VTUಗೆ ಲೆಟ್ರನ್ನ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ಯಾರು ಅವರು ಅಂತಂದರೆ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ಒಂದು ಏನಿದೆ ಅವ್ರ ಕಡೆಯಿಂದ, ಆ ಚೇರ್ಮನ್ ಕಡೆಯಿಂದ VTUಗೆ ಒಂದು ಲೆಟರ್ ಹೋಗಿದೆ. ಏನದು ಅಂತ ನೋಡಿ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರ್ಬೋದು. ಸೊ ಟು ಅಂದ್ಬಿಟ್ಟು ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ VTU ಯೂನಿವರ್ಸಿಟಿ ಬೆಳಗಾವಿ ಕರ್ನಾಟಕ. ಸೊ ಸಬ್ಜೆಕ್ಟ್ ಏನಿದೆ, ರಿಕ್ವೆಸ್ಟ್ ಫಾರ್ ದ ಪೋಸ್ಟ್ಪೋನ್ ಆಫ್ ಥರ್ಡ್ ಸೆಮ್ ಎಕ್ಸಾಮಿನೇಷನ್ ಸ್ಕೀಮ್ 2022. ರೆಸ್ಪೆಕ್ಟೆಡ್ ಸರ್, ಐ ಆಮ್ ನೇಮ್ ಆಫ್ ದಿಸ್ ಚೇರ್ಮನ್ VTU ಯೂನಿವರ್ಸಿಟಿ NSUI ಕರ್ನಾಟಕ ಸ್ಟೇಟ್. So I request you to postpone of third sem examination due to not completed our syllabus and also holy month of Ramzan. So I appeal to accept my request. Thanking you. ಸೊ ನಿಮ್ಮ ಒಂದು ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯನ್ ಏನು ಚೇರ್ಮನ್ ಇದ್ದಾರೆ ಈ ಒಂದು ಕಮಿಟಿಯ, ಆ ಚೇರ್ಮನ್ ಈ ಒಂದು ಪೋಸ್ಟ್ಪೋನ್ ಲೆಟರ್ ಅವರಿಗೆ VTU ಅವರಿಗೆ ಯೂನಿವರ್ಸಿಟಿ ಅವರಿಗೆ ಇದು ಮಾಡಿದ್ದಾರೆ. ಸೊ ಕೆಳಗಡೆ ಸೈನ್ ಕೂಡ ನೋಡ್ಬೋದು, ಸ್ಟೇಟ್ ಚೇರ್ಮನ್ VTU ಯೂನಿವರ್ಸಿಟಿ NSUI ಕರ್ನಾಟಕ ಅಂತ ಇದೆ. ಸೊ ಈಗ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇಲ್ಲ, ಈ ಒಂದು ಕ್ವೆಶನ್ಗೆ ಫೈನಲ್ ಆಗಿ ಒಂದು ಆನ್ಸರ್ ನೋಡೋದಾದರೆ, ಸೊ ನಾನು ನಿಮಗೆ ಈ ಹಿಂದೆ ಕ್ಲಿಯರಾಗಿ ಹೇಳಿದೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂದ್ಬಿಟ್ಟು. ಪೋಸ್ಟ್ಪೋನ್ ಆಗಿರೋಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಬೇಕಿದ್ದರೆ ನಿಮ್ಮ ಒಂದು ಪ್ರಿನ್ಸಿಪಲ್ ಮತ್ತು HODಗೆ ಕ್ಲಿಯರ್ ಮಾಡ್ಕೊಳ್ಳಿ, ಮತ್ತು ಆ ನ್ಯೂಸ್ ಫೇಕ್ ಅಂತ ಇದು ಮಾಡಬೇಡಿ. ಇಲ್ಲಾಂತಂದರೆ ಆ 2 ಸರ್ಕ್ಯುಲರ್ಗಳು ಕೂಡ ನೀವೇ ನೋಡ್ಕೊಳ್ಳಿ. ಪೋಸ್ಟ್ಪೋನ್ ಮಾಡಿರೋದು ಸತ್ಯ, ಇಲ್ಲಾಂತಂದರೆ ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ, ಆ ಅಪ್ಡೇಟ್ಸ್ಗಳಲ್ಲಿ ಕೂಡ ನೀವು ನೋಡ್ಬೋದು ಪೋಸ್ಟ್ಪೋನ್ ಆಗಿರೋದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. VTU ಅವರು ಚೇಂಜಸ್ ಮಾಡಿದ್ದಾರೆ. VTU ಅವರು ಏನು ಮಾಡಿದ್ದಾರೆ, ಪೋಸ್ಟ್ಪೋನ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಆ್ಯಸ್ ಇಟ್ ಈಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಮಿಟಿಯಿಂದ, ಅಂದರೆ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ, ಈ ಒಂದು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕದಿಂದ ಏನು ಮಾಡಿದ್ದಾರೆ, ಒಂದು ಅಪೀಲ್ ಮಾಡಿದ್ದಾರೆ VTU ಯೂನಿವರ್ಸಿಟಿಗೆ. ಒಂದು ಸಿಲೆಬಸ್ ಕಂಪ್ಲೀಟೆಡ್ ಆಗಿಲ್ಲ, ಸೊ ಟೈಮ್ ಇಲ್ಲ. ಸೊ ಹಾಗಾಗಿ
ಒಂದು ಪೋಸ್ಟ್ಪೋನ್ ಮಾಡಬೇಕಾಗಿ ವಿನಂತಿ ಥರ್ಡ್ ಸೆಮ್ದು ಅಂತೇಳ್ಬಿಟ್ಟು ಒಂದು ವಿನಂತಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ಲೆಟ್ರನ್ನ ಬರೆದಿದ್ದಾರೆ. ಸೊ ಇವಾಗ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇಲ್ವಾ ಕ್ಲಿಯರಾಗಿ ಕೇಳೋದಾದರೆ ಇದು ಡೌಟಲ್ಲಿದೆ. ಯಾಕಂದರೆ ಇದು ನಾರ್ಮಲ್ ಪರ್ಸನ್ ಅಲ್ಲ, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯನ್ ಚೇರ್ಮನ್ ಅದರ ಇವರು. ನಾರ್ಮಲ್ ಪರ್ಸನ್ ಇದ್ದರೆ ಅವರು ನೆಗ್ಲೆಕ್ಟ್ ಮಾಡಬೋ ಚಾನ್ಸಸ್ ಇರುತ್ತೆ. ಇವರು ಇಂಡಿಯನ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕಮಿಟಿಯ ಕರ್ನಾಟಕದ ಕಮಿಟಿಯ ಚೇರ್ಮನ್ ಇದ್ದಾರೆ. ಸೊ ಇವ್ರು ಬರೆದಿರಕ್ಕಂಥದ್ದು ನೀವು ನೋಡ್ಬೋದು. ಇವರು ಯಾವ ರೀತಿ ಅವರು ಸ್ಟೂಡೆಂಟ್ಸ್ ಜೊತೆ ಆಟ ಆಡಿದ್ದಾರೆ ಅಂದ್ಬಿಟ್ಟು ಫಸ್ಟ್ ಪೋಸ್ಟ್ಪೋನ್ ಮಾಡಿಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಇದು ಮಾಡಿಬಿಟ್ಟು ಓದೋಕ್ಕೆ ಟೈಮ್ ಕೊಟ್ಟಿಲ್ಲ. ಇಲ್ಲಿ ಜಾಸ್ತಿ ಓವರ್ಲ್ಯಾಪಿಂಗ್ ಆಗಿದೆ. ಸ್ಟೂಡೆಂಟ್ಸು ಟೆನ್ಷನ್ ಆಗಿದ್ದಾರೆ, ಫುಲ್ ಟೆನ್ಷನ್. ಏನಕ್ಕಂತಂದರೆ ಲ್ಯಾಬ್ ಎಕ್ಸಾಮ್ ಕಂಟಿನ್ಯೂಯಸ್, ಇಂಟರ್ನಲ್ ಲ್ಯಾಬ್ ಎಕ್ಸಾಮ್ಸ್. ಈ ವರ್ಕಿಂಗ್ ಡೇ ನಾಳೆ ಸಾಟರ್ಡೇ ಎಂಡ್ ಇರೋದರಿಂದ ಏನೇನಾಗಿದೆ ಅಂತಂದರೆ ಲ್ಯಾಬ್ ಇಂಟರ್ನಲ್ಸು, ಅಸೈನ್ಮೆಂಟ್ಸು, ಆ ಒಂದು ಯಾವುದು SC ಅನ್ನಕ್ಕಂತ ಒಂದು ಹೊಸ ಸಬ್ಜೆಕ್ಟ್ ತಂದಿದ್ದಾರೆ, NSS ಅನ್ನಕ್ಕಂತ ಸಬ್ಜೆಕ್ಟ್ ತಂದಿದ್ದಾರೆ, ಅದ್ರ ರಿಪೋರ್ಟ್ ಮಾಡೋದು, ಅದ್ರ ಮಾರ್ಕ್ಸ್ ಫೈನಲೈಸೇಷನ್ನು, ಇಂಟರ್ನಲ್ಸು, IA ಅದು ಇದು ಹುಡುಗರು ಇದಾಗಿದೆ. 9th ಏನೋ ಸಾಟರ್ಡೇ ವರ್ಕಿಂಗ್ ಡೇ ಲಾಸ್ಟ್ ಮಾಡಿಬಿಟ್ಟು ಸಂಡೇ ಮಂಡೇ ಟ್ಯೂಸ್ಡೇ 3 ದಿನ ಬಿಟ್ಟರೆ ನೆಕ್ಸ್ಟ್ ವೆಡ್ನೆಸ್ಡೇಯಿಂದನೇ ಥಿಯರಿ ಎಕ್ಸಾಮು. ಏನಿದು ಹಾಲಿಡೇಸ್ ಇಲ್ಲ, ಸ್ಟಡಿ ಹಾಲಿಡೇಸ್ ಎಲ್ಲಿ? ಇದು ಫಸ್ಟ್ ಇಯರ್ ಅಲ್ಲ, ಎಂತೆಂಥ ಟಫ್ ಸಬ್ಜೆಕ್ಟ್ ಬರುತ್ತೆ ಸೆಕೆಂಡ್ ಇಯರಿಂದ ಡಿಪಾರ್ಟ್ಮೆಂಟಿಗೆ ಎಂಟ್ರಿ ಆದಮೇಲೆ. ECದವರು ಅಂತೂ ಕೇಳೇಬೇಡೋದು. ಬರೀ ಸರ್ಕ್ಯೂಟ್ಸ್, ನೆಟ್ವರ್ಕ್ ಅನಾಲೈಸಸ್. ಏನು ಹುಡುಗರು ಏನು ಪಾಸ್ ಆಗ್ತಾರೋ ಇಲ್ಲೋ ಅಂತ ನನಗೆ ಹಂಗೆ ಆಗ್ತಾಯಿದೆ. ಹುಡುಗರು ಕೂಡ ಆ ರೀತಿ ಹೇಳ್ತಾ ಇದ್ದಾರೆ, ನಾವು ಪಾಸ್ ಆಗ್ತೀವಲ್ಲ ಗೊತ್ತಿಲ್ಲ, ಓದೋಕ್ಕೆ ಬಿಟ್ಟು ಬೇರೆ. ಓಕೆ, ಮಿಡಲಲ್ಲಿ ಕೂಡ ಏನಿಲ್ಲ, ಇವತ್ತು 1 ಡೇಗೆ ಅಷ್ಟೇ ಗ್ಯಾಪ್ ಇದೆ ಅಂತೆ. ಸ್ಟಡಿ ಹಾಲಿಡೇನೇ ಇಲ್ಲ. 1 ಪೇಪರ್ ಆಯಿತಾ 1 ಡೇ ಗ್ಯಾಪ್, ನೆಕ್ಸ್ಟ್ ಮತ್ತೊಂದು ಪೇಪರ್. 1 ವೀಕಲ್ಲೇ ಎಷ್ಟು ಸಬ್ಜೆಕ್ಟ್ಸು, ಎಷ್ಟೋ 5 to 6 ಸಬ್ಜೆಕ್ಟ್ 1 ವೀಕಲ್ಲೇ ಅಂತೆ ಮುಗಿಸೋದು. ಜೊತೆಗೆ ಅದಾದಮೇಲೆ ಲ್ಯಾಬ್ ಎಕ್ಸ್ಟರ್ನಲ್ DSA, ಇನ್ನೊಂದು ಯಾವುದೋ ಇದೆಲ್ಲ ನಿಮ್ದು ಎಕ್ಸ್ಟ್ರಾ ಲ್ಯಾಬ್ಗಳು, DSA, ಪೈಥಾನ್, C++, ಯಾವುದೋ ಇದಾವೆ ನೋಡಿ, ನಿಮಗೆ ಗೊತ್ತು. ನೋಡಿ ಈ ಥರ ವಿದ್ಯಾರ್ಥಿಗೆ ಏನಾಗ್ತಿದೆ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಓವರ್ಲ್ಯಾಪಿಂಗ್ ಆಗ್ತಾಯಿದೆ, ಓದೋಕ್ಕಾಗ್ತಿಲ್ಲ, ಏನು ಫುಲ್ ಟೆನ್ಷನ್ ಆಗ್ತಾಯಿದ್ದಾರೆ. ಎಲ್ಲಿ ನಮ್ಮದು ಮತ್ತೆ ಬ್ಯಾಕ್ ಆಗುತ್ತೆ, ಟೈಮ್ ಇಲ್ಲ, ಹೇಗೆ ಓದಲಿ? ಅದು ಬೇರೆ ಟಫೆಸ್ಟ್ ಸಬ್ಜೆಕ್ಟ್ಗಳು. DSA ಅನ್ನಕ್ಕಂಥದ್ದು ಈಸಿ ಸಬ್ಜೆಕ್ಟ್ ಅಲ್ಲ ಅದು. ಅದು ಬೇರೆ ಎಕ್ಸ್ಟರ್ನಲ್ ಲ್ಯಾಬ್ ಕೂಡ ಇದೆ ಅದರದ್ದು, ಇಂಟರ್ನಲ್ ಎಕ್ಸ್ಟರ್ನಲ್ ಎರಡೂ ಇದೆ ಅಂತ ಕಾಣಿಸುತ್ತೆ ಮೇ ಬಿ. ಆ ಡಾಟಾ ಸ್ಟ್ರಕ್ಚರದು ಈಸಿ ಎಲ್ಲ ಸಬ್ಜೆಕ್ಟ್ ಅದು. ಈ ನೆಟ್ವರ್ಕ್ ಅನಾಲಿಸಿಸ್ ಈಸಿದವರಿಗೆ ಇದೇ ಥರ ಸಿಕ್ಕಾಪಟ್ಟೆ ಟಫ್ ಆಗ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ 3 ಮಂತ್ಸಲ್ಲಿ 1 ಸೆಮ್, ಏನು ರೀ ಅದು 3 ಮಂತ್ಸಲ್ಲಿ 1 ಸೆಮ್? ಮಿನಿಮಮ್ 6 to 7 ಮಂತ್ಸ್ ಮಿನಿಮಮ್ ವಿದ್ಯಾರ್ಥಿಗೆ ಓದಬೇಕು ಮತ್ತು ಎಕ್ಸಾಮ್ ಅಟೆಂಡ್ ಮಾಡಬೇಕಂತಂದರೆ ಮಿನಿಮಮ್ 6 to 7 ಮಂತ್ಸ್ ಏನು ಟೈಮ್ ಬೇಕು ಸ್ಟಡಿ ಪ್ರಿಪೇರ್ ಆಗೋಕ್ಕೆ. 3 ತಿಂಗಳಲ್ಲಿ 5-6 ಸಬ್ಜೆಕ್ಟು, ಅದು ಟಫೆಸ್ಟ್ ಸಬ್ಜೆಕ್ಟ್ಗಳು ಓದೋಕ್ಕಾಗಲ್ಲ. ವಿತ್ ಎಕ್ಸ್ಟರ್ನಲ್ ಲ್ಯಾಬು, ಇಂಟರ್ನಲ್ ಲ್ಯಾಬು, IA ಎಲ್ಲ ಇಟ್ಕೊಂಡು, ಅಸೈನ್ಮೆಂಟು ಇಟ್ಕೊಂಡು, ಅವ್ರು ಯಾರು ರಿಪೋರ್ಟ್ ಅಂತ ಇಟ್ಕೊಂಡು, ಏನಿದು? ಫಸ್ಟ್ ಇಯರಲ್ಲೂ ಹಿಂಗೆ 9 ಸಬ್ಜೆಕ್ಟು, ಏನು 3 ತಿಂಗಳಲ್ಲಿ ಸೆಮ್. 3 ತಿಂಗಳಲ್ರಿ, ಓನ್ಲಿ 3 ತಿಂಗಳು ಅಂದರೆ 3 ಮಂತ್ಸಲ್ಲೇ 1 ಸೆಮ್ಮ. ನೀವೇ ಕ್ಯಾಲ್ಕುಲೇಟ್ ಮಾಡಿ. ಈ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಅಕ್ಟೋಬರಲ್ಲೇನೋ ಎಂಟ್ರಿ ಆಗಿದ್ದಾರೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿಯಲ್ಲಿ ಎಕ್ಸಾಮ್. 3 ಮಂತ್ಸ್, ಓನ್ಲಿ 3 ಮಂತ್ಸ್. ಈ 22 ಸ್ಕೀಮ್ ಸ್ಟಾರ್ಟಿಂಗ್ ಆಗಿರೋ ಸ್ಟೂಡೆಂಟ್ಸ್ಗೂ ಹಂಗೆ ಮಾಡಿದಾರಂತೆ, ಓನ್ಲಿ 3 ಮಂತ್ಸ್ ಅಂತೆ ಗ್ಯಾಪ್. ಇವಾಗ ಅವ್ರು ಸೆಕೆಂಡ್ ಇಯರ್ ಇರೋದಕ್ಕಂಥ ವಿದ್ಯಾರ್ಥಿಗಳದು. ಸೊ ಈ ಥರ 3 ಮಂತ್ಸ್ಗೆ ಅದು ಇಟ್ಸ್ ನಾಟ್ ಪಾಸಿಬಲ್, ಹೈಲಿ ಇಂಪಾಸಿಬಲ್. ದೇರ್ ಈಸ್ ನೋ ಪಾಸಿಬಲ್ ಟು ಫೇಸ್ ಎಕ್ಸಾಮ್ಸ್ ಇನ್ ಲೋ ಟೈಮ್. ಕಡಿಮೆ ಸಮಯದಲ್ಲಿ ಅದು ಭಾಳ ಇದು ವಿದ್ಯಾರ್ಥಿಗಳಿಗೆ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಚೇರ್ಮನ್ ಅವರೇ ಕೂಡ, ಈ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯನ್ ಚೇರ್ಮನ್ ಅವರೇ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಸಿಲೆಬಸ್ ಕಂಪ್ಲೀಟೆಡ್ ಆಗಿಲ್ಲ. ಎಸ್, ಹೌದು, ವಿದ್ಯಾರ್ಥಿಗಳ ಸಿಲೆಬಸ್ ಇನ್ನೂ ಕೂಡ ಕಂಪ್ಲೀಟೆಡ್ ಆಗಿಲ್ಲ. ಇಲ್ಲಿ ಕಂಪ್ಲೀಟೆಡ್ ಆಗುತ್ತೆ ರೀ. ಎಷ್ಟೆಷ್ಟು ನಿಮ್ಮ ಸಬ್ಜೆಕ್ಟ್, ನಿಮ್ಮ ಒಂದು ಕಾಲೇಜಲ್ಲಿ ಎಷ್ಟೆಷ್ಟು ಸಬ್ಜೆಕ್ಟ್ ಇನ್ನೂ ಸಿಲೆಬಸ್ ಕಂಪ್ಲೀಟೆಡ್ ಆಗಿಲ್ಲ, ಎಷ್ಟು ಮಾಡ್ಯೂಲ್ಸ್ ಬಾಕಿ ಇದೆ ಇನ್ನೂ ಹೇಳೋದು ನಿಮಗೆ. ಎಷ್ಟು ಸಿಲೆಬಸ್ ಕಂಪ್ಲೀಟೆಡ್ ಆಗಿದೆಯಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ಕೆಲವೊಂದು ಕಾಲೇಜಲ್ಲಿ ಆಗಿದ್ದರೆ ಸುಮ್ಮನೆ ದನ್ ಹೇಳ್ಕೊಂಡು ಹೋಗಿರ್ತಾರೆ, ಅಂದರೆ ಸ್ಪೀಡಾಗಿ ಏನು ಎಕ್ಸ್ಪ್ಲೇನ್ ಇರಲ್ಲ, ಏನಿಲ್ಲ, ಸುಮ್ಮನೆ ಆಯ್ತು ಮಾಡ್ಯೂಲ್ ಮುಗಿಸ್ಬೇಕಾ, 1 2 3 ಮುಗೀತು ಕಲಾಸ್ ಮುಗೀತು ಮಾಡಿಲ್ಲ ತಗೋಪ್ಪ ಹಂಗಿದ್ದಂದರೆ 1 ಅವರಲ್ಲೇ ಒಂದು ಮಾಡ್ಯೂಲ್ ಮುಗಿಸಾಕ್ಬಿಡ್ತಾರೆ ಫ್ಯಾಕಲ್ಟಿ.
ಸೊ ನೋಡಿ, ಇನ್ನೊಂದು ಕ್ಲಿಯರಾಗಿ ಒಂದು ಇದಕ್ಕೆ ಬರೋದು ಏನಂತಂದರೆ, ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಆ್ಯಸ್ ಎ ಶೆಡ್ಯೂಲ್ ಪ್ರಕಾರ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಎಲ್ಲರಿಗೂ ಇವರು ಏನಿದ್ದಾರೆ, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ, ಇವರಿಗೆ ಗೊತ್ತಾಗಿದೆ ಸ್ಟೂಡೆಂಟ್ಸ್ ಯಾವ ರೀತಿ ಒಂದು ಇಶ್ಯೂನ ಫೇಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಇಷ್ಟು ಸಮಯದಲ್ಲಿ ಅಷ್ಟು ದೊಡ್ಡ ಟಫೆಸ್ಟ್ ಸಬ್ಜೆಕ್ಟ್ಗಳು, ಅದ್ರ ಬೇರೆ ನ್ಯೂ ಸ್ಕೀಮ್ ಬೇರೆ ಟೈಮ್ ಕೊಟ್ಟಿಲ್ಲ, ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು ಸೊ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಪೋಸ್ಟ್ಪೋನ್ ಆಗ್ಬೋದು, ಆಗದೇ ಇರ್ಬೋದು. ಏನೇ ಇದ್ದರೂ ಕೂಡ ಇಮ್ಮಿಡಿಯೇಟ್ಲಿ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.